ಕೋಕಮ್ ರಸ ಇದು. ಕೋಕಮ್ ವೆಲ್ಕಮ್ ಡ್ರಿಂಕ್ ಅಂತ ಇದು ನೋಡಿ, ಕ್ರೇಜಿ ಇದೆ. ಬಾಲ್ಕನಿ ನೋಡಿ ಏನು ಕ್ರೇಜಿ ಇದೆ ಇಲ್ಲಿಂದ. ಯಪ್ಪ ಫುಲ್ಲು ದೂರದಲ್ಲಿ ವಾಟರ್ ಫಾಲ್ಸ್ ಬೀಳ್ತಾ ಇದೆ. ಅಲ್ಲಿ ಬಂಡೆ ಮಧ್ಯ ಅಲ್ಲೆಲ್ಲ ಚೆನ್ನಾಗಿದೆ. ಇದು ಸ್ಟೇ ಅನಿಸುತ್ತೆ. ಸೊ ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಇದೆ ಮಲಗೋದಕ್ಕೆ. ಇಲ್ಲೂ ಅಷ್ಟೇ ಚೆನ್ನಾಗಿದೆ ಜಾಗ. ಆಚೆ ಇಲ್ಲಿಂದ ವ್ಯೂ ಗುರು, ಅಲ್ಲೆಲ್ಲ ಮನೆ ಕಟ್ಕೊಂಡವ್ರು ಗುರು. ಯಪ್ಪ ಹತ್ತಕ್ಕಲ್ಲ. ಸೊ ನೀವೆಲ್ಲ ಒಬ್ಬರು ಕೈ ಸಪೋರ್ಟ್ ಮಾಡಿಕೊಂಡ್ರೆ ಹತ್ಬೋದು. ಸೊ ಆ ಥರ ನಮಗೆ 3 ಫಾಲ್ಸ್ ತನಕ ಮೇಲ್ ತನಕ ಹತ್ಬೋದು. ಇನ್ನೂ ಹತ್ತತೀನಿ ಅಂತ ಜೋಶ್ ಇರೋರು ಮೇಲ್ ಟಾಪ್ ತನಕ ಬಂದರೆ ಈ ನೀವೇನು ಬಾಹುಬಲಿ ಮೂವಿಲಿ ಗ್ರಾಫಿಕ್ಸಲ್ಲಿ ಫಾಲ್ಸ್ ನೋಡಿದ್ದೀರೋ ಅದು ಕಾಣಿಸುತ್ತೆ. ಸೊ ಆ ಟಾಪಿಗೆ ಹೋದರೆ ಸೊ ಆಲ್ಮೋಸ್ಟ್ ನಾವು ಇದು 98ನೇ ಬ್ಯಾಚು, 3 ಬ್ಯಾಚ್ ಟಾಪ್ ತನಕ ಹೋಗಿರೋದು. ಓಕೆ, ಎಲ್ಲ ಅದು 3ನೇ ಫಾಲ್ಸ್. ಸೊ ನೋಡಿ, ನಾವು ಬಂದಿದ್ದು ಕಾರು ಸ್ಕಾರ್ಪಿಯೋ. ಇಲ್ಲಿಂದ 4 ಕಿಲೋಮೀಟರ್ಸು ನಾವು ಬಂದಿದ್ದು ಎಲ್ಲ. ಇವಾಗ ಇಲ್ಲಿಂದ 3.5 ಕಿಲೋಮೀಟರ್ಸ್ ಟ್ರೆಕ್ ಇದೆ. ಸೊ ಈ ಫಾರೆಸ್ಟಲ್ಲಿ ನಾವು ಇವಾಗ ನಡ್ಕೊಂಡು ಹೋಗಬೇಕು ಟ್ರೆಕ್ ಮಾಡಿಕೊಂಡು. ಸೊ ವೆದರು ಸ್ವಲ್ಪ ಬಿಸಿಲಿದೆ, ನೋಡೋಣ ಹೆಂಗಿರುತ್ತೆ ಏನು ಅಂತ. ಬನ್ನಿ ಪರವಾಗಿಲ್ಲ, ತಗೊಳ್ಳಿ. ಆಮೇಲೆ ಹೊರಡೋದು. ಇಲ್ಲೊಂದು ವೈಲ್ಡ್ ಸ್ಕ್ವಿರಿಲ್ ನೋಡಿದೆ, ಅಲ್ಲಿ ಫುಲ್ಲು ಬ್ರೌನ್ ಕಲರು, ಕ್ರೇಜಿ ಆಗಿತ್ತು ಮಾತ್ರ. ಕಾರ್ ಇಳಿದ ತಕ್ಷಣ ಎಲ್ಲ ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಗೈಸ್, ಇವಾಗ ಒಂದು ಚಿಕ್ಕ ವಾಟರ್ ಫಾಲ್ಸಿಗೆ ಬಂದಿದ್ದೀವಿ. ನಮಗೆ ಇದು ಫಸ್ಟ್ನೇದು ವಾಟರ್ ಫಾಲ್ಸ್. ಗೈಡು, ಟ್ರಾವೆಲ್ ಆರ್ಗನೈಸರು ಇಬ್ಬರು ಇವರೇ, ಮಿಥುನ್ ಅಂತ. ಹೋದ್ಸತಿ ಕುದುರೆಮುಖ ಕರ್ಕೊಂಡು ಹೋಗಿರಲ್ಲ ಇವರೇ. ಅದು ಹಾಗೆ ಹೇಳ್ಬಿಡಿ ಬ್ರೋ ಹಾಗೆ. ಸೊ ನೋಡಿ ಹೆಂಗಿದೆ ಅಂತ ಲೊಕೇಶನ್ನು. ಪರವಾಗಿಲ್ಲ, ಸಮ್ಮರ್ ಇನ್ನೇನು ಹತ್ರ ಬರ್ತಾಯಿದ್ರು ನೀರಿದೆ, ಚೆನ್ನಾಗಿದೆ. ಗೈಸ್, ಸ್ವಲ್ಪ ಲೈಟಾಗಿ ಅಡ್ವೆಂಚರಸ್ ಆಗಿದೆ. ಹೆಂಗಿದೆ ನೋಡಿ. ಸೊ ಗೈಸ್, ಎಲ್ಲ ಸ್ವಲ್ಪ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದೀವಿ. ಆನ್ ದ ವೇ ಸಕ್ಕದಾಗಿದೆ ಲೊಕೇಶನ್ಸ್ ಎಲ್ಲ ನೋಡಿ. ಇಲ್ಲಿ ಒಂದು ಯೂನಿಕ್ ಮರ ಸಕ್ಕದಾಗಿದೆ. ಅದೆಲ್ಲ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಕಾಣಿಸ್ತಾ ಇರ್ಬೋದು. ನೆಕ್ಸ್ಟು ಹೋಗ್ತಾ ತೋರಿಸ್ತೀನಿ. ಜಸ್ಟ್ ಒಂದು 1.5 ಕಿಲೋಮೀಟರು ನಾವು ನೀರಲ್ಲಿ ನಡ್ಕೊಂಡು ಹೋಗಬೇಕು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೊ ಅದಕ್ಕೆ ಕ್ರಾಕ್ಸ್ ಹಾಕೊಂಡ್ಬಂದ್ಬಿಟ್ಟಿದ್ದೀನಿ. ಸೊ ಶೂ ಹಾಕೋರೆ ಎಲ್ಲ ನೆಂದೋಗುತ್ತೆ ಅಂತ. ನೋಡಿ, ಇಷ್ಟು ಜನ ಇವತ್ತು ಟ್ರೆಕ್ಕಿಗೆ ಬಂದಿರೋದು. ಸೊ ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಹಂಗೆ ಹೋಗ್ತಾ ದಾರಿಲಿ ಆನ್ ದ ವೇ ಏನೇನು ಸಿಗುತ್ತೆ ನೋಡ್ಕೊಂಡು ಹೋಗೋಣ, ಬನ್ನಿ. ಈಗ ನಾವೇನೇನು ಗೊತ್ತಿದ್ರೆ ಹೆಸರಿರುತ್ತೆ. ಸೊ ಗಂಗಾವಳಿ ಬಂದ್ಬಿಟ್ಟು ನಮ್ಮ ಕಾರವಾರ ಜಿಲ್ಲೆ ಏನಿದೆಯೋ ಅಲ್ಲಿಂದ ಹರ್ಕೊಂಡು ಶಾರ್ಮಲ ನದಿಗೆ ಹೋಗಿ ಸೇರುತ್ತೆ ಸಿರ್ಸಿಗೆ. ಸೊ ನಿಮಗೆ ಈಗ ನಾವು ಈ ನದಿ ಇದೆಯಲ್ಲ, ಹಿಂಗೆ ಹೋಗ್ತಾ ಇರೋ ಕಡೆ ನಾವು ಇದನ್ನ ನಡ್ಕೊಂಡು ಹೋಗ್ತೀವಿ. ಸೊ ಇಲ್ಲಿಂದ ಆ್ಯಕ್ಚುಲಿ ಫಾರೆಸ್ಟ್ ಸ್ಟಾರ್ಟ್ ಆಗೋದು. ಇಲ್ಲಿಂದ ಗಂಗಾವಳಿ ನದಿ ಇದೆ, ಅಲ್ಲಿ ಆ ನದಿಗೆ ಜಾಗುತ್ತೆ. ಸೊ ಆ ಗಂಗಾವಳಿ ನದಿ ದಾಟ್ಕೊಂಡು ನಾವು ಮೇಲ್ಗಡೆ ಬೆಟ್ಟ ಹತ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ಸೊ ಇಲ್ಲಿಂದ ನೀವೆಲ್ಲ ಸ್ವಲ್ಪ ಹುಷಾರಾಗಿ, ಸ್ವಲ್ಪ ಬಂಡೆಗಳೆಲ್ಲ ಇರುತ್ತಲ್ಲ,
ನೋಡ್ಕೊಂಡೆಲ್ಲ ಹುಷಾರಾಗಿ ನಡೆಯಿರಿ. ಓಕೆ, ಎಲ್ಲ ಗ್ರೂಪಲ್ಲಿರಿ, ಫೋಟೋನ ತೆಗೆಸ್ಕೊಳ್ಳಿ. ಅದೇ ಥರ ನೋಡಿ ಎಂಥ ಸ್ಪಾಟು ಅಂತ, ಸಕ್ಕತ್ತಾಗಿದೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇದೆ, ನೋಡ್ತಾ ಇರ್ಬೋದು ಹೆಂಗೆ ಕಾಣಿಸ್ತಾ ಇದೆ. ಒಳ್ಳೆ ಅಡ್ವೆಂಚರ್ ಇದೆ. ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿದೆ ಅಡ್ವೆಂಚರು. ನೋಡಿ ಎಲ್ಲ ಇಲ್ಲೇ ಸುಸ್ತಾಗ್ಬಿಟ್ಟವ್ರೆ, ನೋಡ್ತಾ ಇರ್ಬೋದು. ಮತ್ತೆ ಹೋಗ್ರಿ ಮಿಥುನ್ ಅವ್ರು ನೋಡಿ ಎಲ್ಲಿದ್ದಾರೆ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಗುರು, ಏನು ಕ್ರೇಜ್ ಇದೆ ನೋಡಿ. ಬಟ್ ಸ್ವಿಮ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಡೀಪ್ ಕಮ್ಮಿ ಇರುತ್ತೆ, ಕೈ ಕಾಲಿಗೆ ಏಟಾಗುತ್ತೆ. ಸೊ ಅದಕ್ಕೋಸ್ಕರ ಗೈಸ್ ಆ್ಯಕ್ಚುಲಿ ರಿಯಲ್ ಅಡ್ವೆಂಚರು. ಈ ಥರ ಒಂದು ಬೆಟ್ಟದ ಸಂದಿಲಿ ಎಲ್ಲ ತೂರ್ಕೊಂಡು ಆಮೇಲೆ ಓಡಾಡಿಕೊಂಡು ಒಳ್ಳೆ ಅಡ್ವೆಂಚರ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ ರೆಸ್ಟ್ ತೊಗೊಳಕ್ಕೆ. ಸೊ ಯಾವುದೇ ಪ್ಲ್ಯಾಸ್ಟಿಕ್ಕು ಮತ್ತು ಯಾವುದೇ ಕಸ ಕೂಡ ನಾವು ಎಸೆಯಲ್ಲ. ಸೊ ತಂದಿರೋದು ಏನೇನಿದೆ ಎಲ್ಲ ಹಂಗೆ ವಾಪಸ್ ತೊಗೊಂಡೋಗ್ತೀವಿ. ನೋಡ್ತಾ ಇರ್ಬೋದು ಅಲ್ಲಿ ಸ್ವಲ್ಪ ಸ್ವಿಮ್ಮಿಂಗ್ ಆಡಿ, ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫಾಲ್ಸು, ಅದಕ್ಕಿಂತ ಒಂದು ಸ್ವಲ್ಪ ಒಂಚೂರು ಮೇಲೆ ಹತ್ತಿದ್ರೆ ಅಲ್ಲಿ ದೊಡ್ಡ ಪಾಂಡ್ ಇದೆ. ಸೊ ಅಲ್ಲಿ ಸ್ವಿಮ್ಮಿಂಗು ಇನ್ನೂ ಸಕ್ಕತ್ತಾಗಿ ಆಡ್ಬೋದು, ಸ್ವಲ್ಪ ಡೀಪು ಕೂಡ ಇದೆ. ಅಲ್ಲಿ ದೊಡ್ಡ ಫಾಲ್ಸ್ ಇದೆ, ಅದು ಆ್ಯಕ್ಚುಲಿ ಅದು ಟಾಪ್ ಇರೋದು. ಸೊ ಅಲ್ಲಿ ನಾವು ರೆಸ್ಟ್ ಮಾಡಿ ಲಂಚ್ ಮಾಡಿ ನೆಕ್ಸ್ಟು ನಾವು ಬಂದಿದ್ದಾರಿಲೇ ರಿಟರ್ನ್ ಹೋಗ್ತೀವಿ. ಸೊ ಎಲ್ಲ ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಚೆನ್ನಾಗಿದೆ. ಸೊ ಮಳೆಗಾಲದಲ್ಲಿ ಬಂದಿದ್ರೆ ಇನ್ನೂ ಕ್ರೇಜಿಯಾಗಿರೋದು, ಡ್ರೋನ್ ಶಾಟ್ಸ್ ಇದ್ದಿದ್ರೆ ಇನ್ನೂ ಸೂಪರಾಗಿರೋದು. ಸೊ ನೋಡೋಣ, ಆದರೆ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೀರು ಬರ್ತಾ ಇದೆಯಲ್ಲ, ಸೊ ಅಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಕ್ರೇಜಿ ಕೇವ್ ಫಾಲ್ಸ್ ಇದೆ. ಈಗ ಒಳಗಡೆ ಹೋಗೋಣ. ಇದು ನಮ್ಮ ಸಿರ್ಸಿ ಹಿಡನ್ ವಾಟರ್ ಫಾಲ್ಸ್. ಸೊ ಹೆಸರು ನನಗೂ ಗೊತ್ತಿಲ್ಲ. ಸೊ ಒಳ್ಳೆ ಟ್ರೆಕ್ಕಿಗೆ ಕರ್ಕೊಂಬಂದಿದ್ದಾರೆ ನಮ್ಮ ಮಿಥುನ್ ಬ್ರೋ ಅವರು. ಇವಾಗ ಊಟ ಮಾಡಿಕೊಂಡು ನೆಕ್ಸ್ಟು ಆದರೆ ಅಲ್ಲಿ ಫಾಲ್ಸ್ ಹತ್ರ ಎಂಜಾಯ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು. 40 ಫೀಟ್ ಡೀಪ್ ಇದೆಯಂತೆ, ಈ ಕಡೆ ಒಂದು 6 to 7 ಫೀಟ್ ಡೀಪ್ ಇರುತ್ತೆ. ಸೊ ನೋಡ್ಕೊಂಡು ಆಡಬೇಕು, ಸ್ವಿಮ್ಮಿಂಗ್ ಬರೋರು ಆಡಬೇಕು. ಸೊ ನಂಗೆ ಲೈಟಾಗಿ ಕಾಲು ಲೈಟಾಗಿದೆ. ಸೊ ಅಲ್ಲಿ ಲೈಟಾಗಿ ಒಂದು ಚೂರು ಜಾರ್ತು. ಸೊ ಎಲ್ಲರಿಗೂ ಆಮೇಲೆ ಕೇಳೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿತ್ತು ಏನು ಅಂತ. ಎಲ್ಲ ಓಕೆ ಆಯ್ತಾ? ಓಕೆನಾ? ಮಾಡಿ 3, 2, 1. ಸೊ ಗಾಯ್ಸ್, ನಮ್ಮ ಅಡ್ವೆಂಚರ್ ಟ್ರೆಕ್ಕು ಸಿರ್ಸಿಯ ಹಿಡನ್ ವಾಟರ್ ಫಾಲ್ಸ್ ಟ್ರೆಕ್ಕು ಇವಾಗ ಜಸ್ಟ್ ಕಂಪ್ಲೀಟ್ ಆಯಿತು. ಟೈಮ್ ಆಗಿದೆ 2:30 ಆಗಿದೆ ಮಧ್ಯಾಹ್ನ. ಸೊ ಇವಾಗ ನಮ್ಮ ಪಯಣ ಟ್ರೆಕ್ಕು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಸೊ ನಾಳೆ ಯಾಣ ಕೇವ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋಗಾದ್ಮೇಲೆ ನೆಕ್ಸ್ಟು ಮನೆಗೆ. ಸೊ ಸಿರ್ಸಿ, ಮಾರಿಕಾಂಬ, ಆಮೇಲೆ ಆ ಕಡೆ ಈ ಕಡೆ ಸೈಟಿಂಗ್ಸ್ ಏನೇನಿದೆ ಅವೆಲ್ಲ ನೋಡಿಕೊಂಡು ನಾಳೆ ನೈಟ್ ಹೊರಡ್ತೀವಿ. ಗೈಸ್, ಟ್ರೆಕ್ ಎಲ್ಲ ಮುಗಿಸ್ಕೊಂಡು ಅದೇ ದಿನವೇ ಆಲೆಮನೆ ಹಬ್ಬ ಇತ್ತು. ಸೊ ಅಲ್ಲಿ ಗಾನ ವೈಭವ ಕೂಡ ಮಾಡ್ತಾಯಿದ್ರು. ನಾವು ಕೂಡ ಅಲ್ಲಿ ಸ್ವಲ್ಪ ಜಾಯ್ನ್ ಆಗಿದ್ವಿ ಫಂಕ್ಷನ್ಗೆ. ನೈಟು ಫೈರ್ ಕ್ಯಾಂಪ್ ಎಲ್ಲ ಹಾಕಿದ್ವಿ. ಸ್ವಲ್ಪ ಎಲ್ಲ ಅಂತ್ಯಾಕ್ಷರಿ ಸಾಂಗ್ಸ್ ಎಲ್ಲ ಹಾಡಿ ಫುಲ್ ಎಂಜಾಯ್ ಮಾಡಿದ್ವಿ. ಸೊ ಈ ಟ್ರೆಕ್ ಅಂತೂ ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ವಿ. ನೆಕ್ಸ್ಟ್ ಬಂದು ನಾಳೆ ಬೆಳಗ್ಗೆ ಸಂಡೇ ಹೋಮ್ ಸ್ಟೇನಲ್ಲೇ ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಟ್ರಾವೆಲ್ನ ಕಂಟಿನ್ಯೂ ಮಾಡಿದ್ವಿ. ನೋಡಿ, ಕಬ್ಬು ಮತ್ತು ಕಬ್ಬಿನ ಹಾಲು ಡೈರೆಕ್ಟ್ ಬಂದು ಇಲ್ಲಿ ಬೀಳುತ್ತೆ ಕರೆಕ್ಟಾಗಿ. ಸೊ ಇಲ್ಲಿ ಒಂದು ಪಾತ್ರೆ ಇಟ್ಟಿರ್ತಾರೆ. ಸೊ ಈ ಪೈಪಿಂದ ಅಲ್ಲಿಗೆ ಬೀಳುತ್ತೆ. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಆಲೆಮನೆ ಹಬ್ಬಕ್ಕೆ ಸೊ ಈ ಥರ ಬಲ್ಕ್ ಕ್ವಾಂಟಿಟಿಯಾಗಿ ಬೆಲ್ಲನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಬೆಲ್ಲ ಕುದಿಯೋಕ್ಕೆ ಬಿಟ್ಟಿದ್ದಾರೆ ಚೆನ್ನಾಗಿ. ಸೊ ಇನ್ನು 2 days ಆದಮೇಲೆ ನಮಗೆ ಬೆಲ್ಲ ಸಿಗುತ್ತೆ. ಸೊ ಅಲ್ಲಿವರೆಗೂ ನಾವು ಇರಲ್ಲ, ಹೊರಡ್ತೀವಿ ಬೆಂಗಳೂರಿಗೆ.
ಸೊ 2 ಸೋಪ್ಸ್ ತೊಗೊಂಡ್ವಿ, ನ್ಯಾಚುರಲ್ ಸೋಪ್ಸು. ಅಲ್ಲಿ ಶಾಪಿಂಗ್ ಮಾಡಿದ್ದು ನಾವು ಇವಾಗ. ಸೊ ಗಾನ ವೈಭವ ಅಂತ ಒಂದು ಪ್ರೋಗ್ರಾಮ್ ನಡೀತು, ಆಲೆಮನೆ ಹಬ್ಬದ ವಿಶೇಷ ಗಾನ ವೈಭವ ಅಂತ ಒಂದು ಪ್ರೋಗ್ರಾಮ್ ನಡೀತು. ಸೊ ಹಿಂಗಿದೆ ಇಲ್ಲೆಲ್ಲ, ಅಲ್ಲಿ ಬೆಲ್ಲ ಕುದೀತಾ ಇದೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಟ್ರಿಪ್ಪು ಶಿರ್ಸಿ ಟ್ರಿಪ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಸೊ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಎಲ್ರಿಗೂ, ಬಾಯ್.